ಯೇಸುವಿನ ಹೆಸರಿನಲ್ಲಿ ಪ್ರತಿ ಮುಚ್ಚಿದ ಬಾಗಿಲು ತೆರೆಯಲ್ಪಟ್ಟಿದೆ. ನಾನು ಮತ್ತಾಯ 16:19 ಘೋಷಿಸುತ್ತೇನೆ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುವೆನು. ಭೂಲೋಕದಲ್ಲಿ ನೀನು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಿರುವುದು, ಮತ್ತು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಿರುವುದು ಅಂದನು. ನಾನು ದೇವರ ಮಗುವಾಗಿರುವುದರಿಂದ ನನ್ನ ಜೀವಿತವನ್ನು ಉನ್ನತ ಸ್ಥಾನಕ್ಕೇರಿಸುವ ಬಾಗಿಲನ್ನು ಅಧಿಕಾರದ ಬೀಗದ ಕೈಯಿಂದ ತೆರೆಯುವೆನು. ಯೇಸುವಿನ ಹೆಸರಿನಲ್ಲಿ ನಾನು ನನ್ನ ಜೀವನ, ಕುಟುಂಬ, ಹಣಕಾಸು, ವ್ಯವಹಾರ, ವೃತ್ತಿ ಮತ್ತು ಸೇವೆಗಳಲ್ಲಿ ಉನ್ನತವಾದ ಆಶೀರ್ವಾದದ ಬಾಗಿಲುಗಳನ್ನು ತೆರೆಯ ಮಾಡುತ್ತೇನೆ, ಮತ್ತು ಇದೀಗ ಅದು ನನಗೆ ಪರಲೋಕದಿಂದ ಬಿಡುಗಡೆಯಾಗಿದೆ. ಇದು ನನ್ನ ಘೋಷಣೆ. ಆಮೆನ್. ನಾನು ನಿನ್ನವ ಪ್ರಿಯ ಕರ್ತಾನೆ, ನಿನ್ನ ವಾಕ್ಯ ಕೇಳಿದೆ. ಇನ್ನು ಕೇವಲ ನಿನ್ನ ನ್ಯೂನ್ಯಕ್ಕೆ ಸೇರೋದೆನ್ನ ಕೋರಿಕೆ. ಏಳೆ ನನ್ನ ಏಳೆ ಪ್ರಿಯ ಕರ್ತಾನೆ, ನಿನ್ನ ಕ್ರೂಜೆ ಕಂಬಕ್ಕೆ
Praise the Lord. ಕರ್ತನಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದ ಮುಖಾಂತರವಾಗಿ ನಿಮ್ಮ ಮನೆಗಳಿಗೆ ಬರುವುದು ಎಷ್ಟು ಸಂತೋಷ. Jesus Christ is our Lord. ಯೇಸು ಕ್ರಿಸ್ತನೇ ನಮ್ಮ ಕರ್ತನು. He is a good God and he wants to do good things for each one of you even as you're waiting upon the Lord and watching this program. ಮತ್ತು ನೀವೆಲ್ಲರೂ ಸಹ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ಆತನಿಗಾಗಿ ಕಾಯುತ್ತಾ ಇರುವಾಗ ಆತನು ನಿಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕೆಂದಿದ್ದಾನೆ. He is a God who will abundantly bless us in every areas of our lives. ಮತ್ತು ಆತನು ನಮ್ಮ ಜೀವಿತದ ಪ್ರತಿಯೊಂದು ಭಾಗದಲ್ಲಿಯೂ ಸಹ ಹೇರಾಳವಾಗಿ ನಮ್ಮನ್ನು ಆಶೀರ್ವಾದ ಮಾಡುವ ದೇವರು. There is a family who are sitting and watching this program. You are seeing problems after problems and failures after failure which has been happening regularly in your life. ಮತ್ತು ಈ ಒಂದು ಕಾರ್ಯಕ್ರಮವನ್ನು ಒಂದು ಕುಟುಂಬವು ವೀಕ್ಷಿಸುತ್ತಾ ಇದೆ. ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಅನೇಕ ಸೋಲುಗಳ ಮೇಲೆ ಸೋಲುಗಳನ್ನು ನೋಡುತ್ತಾ ಇದ್ದೀರಾ, ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ನೋಡುತ್ತಾ ಇದ್ದೀರಾ. God is showing me this name, Brother John. You are also the part of your family and I'm telling you, God is speaking to you. You have been crying out to God because nothing is going good in your life. ಮತ್ತು ದೇವರು ನನಗೆ ತೋರಿಸುತ್ತಾ ಇದ್ದಾರೆ, ಸಹೋದರ ಜಾನ್ ನಿಮ್ಮ ಹೆಸರು ಆಗಿದೆ ಮತ್ತು ನೀವು ಈ ಕುಟುಂಬಕ್ಕೆ ಸೇರಿದವರು. ನಿಮ್ಮ ಜೀವಿತದಲ್ಲಿ ಯಾವುದು ಸಹ ಸರಿಯಾದ ರೀತಿಯಲ್ಲಿ ನಡೆಯುತ್ತಾ ಇಲ್ಲ. God is speaking to you in 2 Corinthians 9 verses 8. It says, God is able to bless you abundantly in all things at all times. ನಾವು 2 ಕೊರಿಂಥಿಯ 9:8 ಈ ರೀತಿಯಾಗಿ ದೇವರು ಹೇಳುತ್ತಾನೆ, ದೇವರು ಸಕಲ ವಿಧವಾದ ಎಲ್ಲ ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಧಾರಾಳವಾಗಿ ಅನುಸರಿಸುವಾತನು. You might be crying out and praying, nothing is happening, but God is promising to you from 2 Corinthians 9 verses 8 that God is able to bless you abundantly, Brother John. ಮತ್ತು ಸಹೋದರ ಜಾನ್, ದೇವರು ನಿಮಗೆ ಹೇಳುತ್ತಾ ಇದ್ರೆ, ನೀವು ಕೂಗಿಕೊಳ್ಳುತ್ತಾ ಇರಬಹುದು, ಅಳುತ್ತಾ ಇರಬಹುದು, ಆದರೆ 2 ಕೊರಿಂಥಿಯ 9:8 ಪ್ರಕಾರವಾಗಿ ದೇವರು ನಿಮ್ಮ ಜೊತೆ ಮಾತನಾಡುತ್ತಾ ಇದ್ದಾರೆ. ಆತನು ಸಕಲ ವಿಧವಾದ ಎಲ್ಲಾ ಆಶೀರ್ವಾದಗಳನ್ನು ಧಾರಾಳವಾಗಿ ನಿಮ್ಮ ಮೇಲೆ ಅನುಗ್ರಹಿಸುತ್ತಾನೆ. So that in all things at all times, having all that you need, your family that need, you will abound in every good work which God is going to begin in your lives. ಹಾಗಾಗಿ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿಯೂ ಸಹ ಪರಿಪೂರ್ಣ ಉಳ್ಳವರಾಗಿ ಇರುತ್ತೀರಾ ಮತ್ತು ನೀವು ಮಾಡುವಂತ ಸಕಲ ಕಾರ್ಯಗಳಲ್ಲಿಯೂ ಸಹ ನೀವು ಹೇರಾಳವಾಗಿ ಎಲ್ಲವನ್ನು ಮಾಡುವವರಾಗಿರುತ್ತೀರಾ. There are some corrections, Brother John. God is speaking to you. God is able to bless you, but if you humble yourself before God, God will be able to lift you up and God will be able to bless you according to 2 Corinthians 9 verses 8 in your lives. ಮತ್ತು ಸಹೋದರ ಜಾನ್, ಈ ರೀತಿಯಾಗಿ ದೇವರು ಹೇಳುತ್ತಾ ಇದ್ದಾರೆ, ನಿಮ್ಮ ಜೀವಿತದಲ್ಲಿ ಕೆಲವು ಕಾರ್ಯಗಳನ್ನು ದೇವರು ಸರಿಪಡಿಸಬೇಕು ಎಂದು ನೋಡುತ್ತಾ ಇದ್ದಾರೆ ಮತ್ತು ನೀವು ಆತನಿಗೆ ವಿಧೇಯರಾಗಿ ಇರುವುದಾದರೆ 2 ಕೊರಿಂಥಿಯ 9:8 ಪ್ರಕಾರವಾಗಿ ಆತನು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. There are so many people who are watching this program. I am telling you, God is a God who wants to bless his children in every areas of their life. ಮತ್ತು ಇವಾಗ ಸಹ ಈ ಕಾರ್ಯಕ್ರಮವನ್ನು ಅನೇಕ ಜನರು ನೋಡುತ್ತಾ ಇದ್ದೀರಾ ಮತ್ತು ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ದೇವರು ನಿಮ್ಮನ್ನು ನಿಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ಆಶೀರ್ವಾದ ಹೊಂದಬೇಕು ಎಂದು ಬಯಸುತ್ತಾರೆ. Don't see about your failure, don't see about your past thing, but trust God and hold on to his word because he is a God of blessing and he will bless you and he will increase you in every areas of your life. ಮತ್ತು ನೀವು ನಿಮ್ಮ ಸೋಲುಗಳು, ನಿಮ್ಮ ತಪ್ಪುಗಳು ಮತ್ತು ನಿಮ್ಮ ಪೂರ್ಣ ಜೀವಿತದ ಕುರಿತಾಗಿ ನೀವು ನೋಡಬೇಡಿರಿ, ಯಾಕೆಂದರೆ ದೇವರು ನಿಮ್ಮನ್ನು ಆಶೀರ್ವದಿಸುವ ದೇವರು. ನೀವು ಆತನ ಮೇಲೆ ನಿಮ್ಮ ನಂಬಿಕೆ ಭರವಸೆಯನ್ನು ಇಡುವಾಗ ಆತನು ನೀವು ಹೆಚ್ಚುವರಿಯೋ ರೀತಿಯಲ್ಲಿ ಮಾಡುತ್ತಾನೆ ಮತ್ತು ಫಲಭರಿತವಾಗಿ ಇರುವ ರೀತಿ ಮಾಡುತ್ತಾನೆ. One word from the Lord will change every situation for us and we will be victorious because the word of God, what you are hearing, it is not a dead word but it's God's word and it is alive and it is active and it is like a double-edged sword. ಮತ್ತು ದೇವರಿಂದ ಬರುವಂತ ಒಂದೇ ಒಂದು ವಾಕ್ಯವು ಅದು ಸಾಕಾಗಿದೆ, ಯಾಕೆಂದ್ರೆ ಅದು ಬರುವಾಗ ನಮ್ಮ ಜೀವಿತದಲ್ಲಿ ಇರುವಂತ ಪ್ರತಿಯೊಂದು ಸನ್ನಿವೇಶಗಳು ಅದು ಬದಲಾಗುತ್ತದೆ. ಯಾಕೆಂದರೆ ದೇವರ ವಾಕ್ಯವು ಅದು ಸತ್ತು ಹೋಗಿರುವಂತಹ ಒಂದು ವಾಕ್ಯವಲ್ಲ, ಆದ್ರೆ ಅದು ಇವತ್ತಿಗೂ ಸಹ ಜೀವಿಸುತ್ತಾ ಇರುವಂತಹ ಒಂದು ವಾಕ್ಯವಾಗಿದೆ ಮತ್ತು ಸಕ್ರಿಯವಾಗಿ ಇರುವಂತಹ ವಾಕ್ಯವಾಗಿದೆ ಮತ್ತು ಇಬ್ಬಾಯಿ ಕತ್ತಿಯ ಹಾಗೆ ಇರುವ ಒಂದು ವಾಕ್ಯವಾಗಿದೆ. We were meditating upon the Lord's word, seeing how blessings can come in our lives. ಮತ್ತು ನಾವು ದೇವರ ವಾಕ್ಯದಿಂದ ಧ್ಯಾನಿಸುತ್ತಾ ಇದ್ದೆವು ಯಾವ ರೀತಿಯಲ್ಲಿ ದೇವರ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಬರುತ್ತದೆ. So we were meditating upon the 2-3 points before that. Blessings can come in our life as we walk in that holiness because our God is a holy God. When we are his children, he wants his children to be holy. ಮತ್ತು ನಾವು 2-3 ಕಾರ್ಯಗಳನ್ನು ನೋಡಿದೆವು.
ನೋಡಿದ್ದೇವೆ. ಅದರಲ್ಲಿ ನಾವು ಒಂದು ಕಾರ್ಯದ ಬಗ್ಗೆ ಮಾತನಾಡುವುದಾದರೆ ದೇವರು ಹೇಳುತ್ತಾರೆ, ನಾನು ಪರಿಶುದ್ಧನಾಗಿರುವ ರೀತಿಯಲ್ಲಿ ನೀವು ಪರಿಶುದ್ಧರಾಗಿ ಇದ್ದು ನನ್ನ ಪರಿಶುದ್ಧತೆಯಲ್ಲಿ ನಡೆಯುವಾಗ ನನ್ನ ಆಶೀರ್ವಾದಗಳು ನಿಮ್ಮ ಮೇಲೆ ಬರುತ್ತದೆ ಎಂದು. Your walk with God should be holy. Your talk with God, people should be holy. Your work with God should be holy in your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ದೇವರ ಜೊತೆ ನಡೆಯುವಾಗ, ಮಾತನಾಡುವಾಗ ಮತ್ತು ಕೆಲಸ ಕಾರ್ಯಗಳನ್ನು ಮಾಡುವಾಗ ಎಲ್ಲವೂ ಸಹ ಅದು ಪರಿಶುದ್ಧತೆಯಲ್ಲಿ ಮಾಡುವಂತ ಕಾರ್ಯಗಳಾಗಿರಬೇಕು. As long as you are walking in that holiness, fearing God, that God is watching you, I'm telling you, you will never lack anything, but you will see the blessings of God. ನೀವು ದೇವರ ಭಯವನ್ನು ನಿಮ್ಮ ಒಳಗಾಗಿ ಇಟ್ಟುಕೊಂಡು ನೀವು ದೇವರ ಪರಿಶುದ್ಧತೆಯಲ್ಲಿ ನೀವು ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡುವುದಾದರೆ ದೇವರ ಆಶೀರ್ವಾದವು ನಿಮ್ಮ ಮೇಲೆ ಇರುತ್ತದೆ ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಸೋಲನ್ನು ಅನುಭವಿಸುವುದಿಲ್ಲ. Second thing, we need to have Jesus as our Lord and Savior in our life, and as long as you have Jesus in your life, you will never see defeat, but you will see the blessings of God in your life. ಮತ್ತು ಎರಡನೇದಾಗಿ ನಾವು ನೋಡಿದೆವು, ನಾವು ನಮ್ಮ ಜೀವಿತದ ಪ್ರತಿಯೊಂದು ಅಂಶಗಳಲ್ಲಿ ಭಾಗಗಳಲ್ಲಿಯೂ ಸಹ ನಾವು ಯೇಸು ಕ್ರಿಸ್ತನನ್ನು ಹೊಂದಿರಬೇಕು. ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಇರುವಾಗ ನಾವು ಎಲ್ಲಾ ರೀತಿಯಲ್ಲಿ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ. So we meditated on the word of God, that is how Joseph was blessed. In midst of all that confusion, God prospered him because the Lord was with Joseph and he was prosperous. ಮತ್ತು ನಾವು ಯೋಸೇಫನ ಜೀವಿತದಿಂದ ನೋಡಿದೆವು, ಆತನ ಜೀವಿತದ ಸುತ್ತಲೂ ಅನೇಕ ತೊಂದರೆಗಳು, ಕಷ್ಟಗಳು, ನೋವುಗಳು ಇದ್ದರೂ ಸಹ ಆತನು ಮಾಡಿದಂತ ಎಲ್ಲಾ ಕೆಲಸ ಕಾರ್ಯದಲ್ಲಿ ದೇವರು ಆತನಿಗೆ ಬೇಕಾದ ಅಭಿವೃದ್ಧಿಯನ್ನು ನೀಡಿದನು. ಯಾಕೆಂದರೆ ದೇವರು ಆತನ ಜೊತೆ ಇದ್ದನು. The third thing we meditated in the last episode, that we need to seek God every day in our life. As long as we seek God or sought God in our life, we will never lack anything, but we will see the blessings of God in our lives. ಮತ್ತು ಮೂರನೆಯದಾಗಿ ಕಳೆದ ಕಾರ್ಯಕ್ರಮದಲ್ಲಿಯೂ ಸಹ ನಾವು ಧ್ಯಾನಿಸಿದೆವು, ಯಾವ ರೀತಿಯಲ್ಲಿ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ, ದಿನದ ಪ್ರತಿಯೊಂದು ನಿಮಿಷದಲ್ಲಿಯೂ ಸಹ ನಾವು ದೇವರನ್ನು ಹುಡುಕಬೇಕು, ಆತನ ಮೊರೆ ಹೋಗಬೇಕು. ಆ ಒಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಮಗೆ ಬೇಕಾದ ಎಲ್ಲಾ ಆಶೀರ್ವಾದಗಳು ನಮಗೆ ದೊರೆಯುತ್ತದೆ. We saw in the Second Chronicles 26th chapter 1 to 5th verse, we saw how God blessed Uzziah when even though he was at the young age, God gave him 52 years of his reign to rule the land of Jerusalem. Why? Because he sought the Lord and God was able to bless him. ಮತ್ತು ನಾವು 2 ಪೂರ್ವಕಾಲ ವೃತ್ತಾಂತ 26:1-5 ವಚನಗಳಲ್ಲಿ ನಾವು ನೋಡಿದೆವು, ಯಾವ ರೀತಿಯಲ್ಲಿ ಉಜ್ಜಿಯನು ಆತನು ಒಂದು ಯೌವನಸ್ಥನಾಗಿರುವಾಗ ರಾಜನಾದನು. ಅದಾದ ನಂತರ 52 ವರ್ಷಗಳ ಕಾಲ ಆತನು ರಾಜನಾಗಿ ಆಳ್ವಿಕೆ ಮಾಡಿದನು. ಅದು ಹೇಗೆ ಸಾಧ್ಯವಾಯಿತು ಎಂದು. God gave him success because he sought the Lord in every areas of his life. ಮತ್ತು ನಾವು ನೋಡಿದೆವು, ಆತನ ಜೀವಿತದಲ್ಲಿ ದೇವರು ಅವನಿಗೆ ಯಶಸ್ಸನ್ನು ನೀಡಿದರು. ಯಾಕೆಂದರೆ ಆತನು ಮಾಡಿದ ಪ್ರತಿಯೊಂದು ಕೆಲಸದಲ್ಲಿ ಆತನು ದೇವರ ಮೊರೆ ಹೋದನು. Today in our lives too, in every journey or in every walk with God or in whatever we do in our life, as long as you are walking in that holiness, as long as you have Jesus in your life, as long as you seek God in your life, I am telling you, you will never lack anything, but you will be blessed in every areas of your lives. ಹಾಗಾಗಿ ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಏನೇ ಮಾಡುತ್ತಾ ಇರಬಹುದು, ಯಾವುದೇ ಒಂದು ಪ್ರಯಾಣದಲ್ಲಿ ಇರಬಹುದು, ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿರಬಹುದು, ಆದರೆ ಪ್ರತಿಯೊಂದು ಕೆಲಸದಲ್ಲಿಯೂ ಸಹ ನೀವು ದೇವರ ಮೊರೆ ಹೋಗುವುದಾದರೆ ಮತ್ತು ದೇವರ ಮೇಲೆ ನಿಮ್ಮ ವಿಶ್ವಾಸ ನಂಬಿಕೆಯನ್ನು ಇಡುವುದಾದರೆ ನಿಮ್ಮ ಜೀವಿತದಲ್ಲಿ ನೀವು ಸೋಲನ್ನು ನೋಡುವುದಿಲ್ಲ. Seek God for everything in your life. Depend on God for every decisions in your life, and hold on to the Lord because God's protection will be there and you will never see defeat in your lives. ಮತ್ತು ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ದೇವರ ಮೊರೆ ಹೋಗಿರಿ, ಆತನನ್ನು ನೀವು ಹಿಡಿದುಕೊಳ್ಳಿರಿ ಮತ್ತು ಆತನ ಮೇಲೆ ನಿಮ್ಮ ವಿಶ್ವಾಸ ನಂಬಿಕೆಯನ್ನು ಇಡುವಾಗ ಆತನು ಎಲ್ಲಾ ಕೆಲಸ ಕಾಲಗಳು ಸಫಲವಾಗುವಂತೆ ಮಾಡುವನು. Matthew 6:33 says, seek ye first the kingdom of God and his righteousness, and all things shall be added unto you. ಮತ್ತಾಯ 6:33 ಈ ರೀತಿಯಾಗಿ ಹೇಳುತ್ತದೆ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಆತನ ರಾಜ್ಯವನ್ನು ನೀತಿಗಾಗಿಯೂ ಸಹ ನೀವು ತವಕ ಪಡುವಾಗ ನೀವು ಮಾಡುವಂತ ಪ್ರತಿ ಕಾರ್ಯದಲ್ಲಿಯೂ ನಿಮಗೆಲ್ಲವೂ ದೊರೆಯುತ್ತದೆ. Seek the Lord for everything in your life. Seek ye first the kingdom of God and his righteousness. As long as you seek the Lord, God says he will add everything to you in your life. ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ನೀವು ಮೊದಲು ತವಕ ಪಡಬೇಕು. ಆಗ ನಿಮ್ಮ ಜೀವಿತದಲ್ಲಿ ಏನೇ ಬೇಕಾದರೂ ಸಹ ದೇವರು ಅದನ್ನು ನಿಮಗಾಗಿ ನೀಡುತ್ತಾನೆ. Hallelujah. Hallelujah. Today, what is that? Why we are not being blessed? Why we are not seeing blessings in our life is
even though we go to church Sunday after Sunday, but we don't have that stronger relationship to seek God in our life, that's why we see defeats in our lives. ಮತ್ತು ಇವತ್ತು ಸಹ ನಾವು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಮಾಡುತ್ತಾ ಇರಬಹುದು, ನಾವು ದೇವಾಲಯಕ್ಕೆ ಹೋಗುತ್ತಾ ಇರಬಹುದು, ಆದರೂ ಸಹ ನಾವು ದೇವರ ಆಶೀರ್ವಾದಗಳನ್ನು ಇನ್ನೂ ನೋಡದೇ ಇರಬಹುದು. There are so much of distraction in this world. Even 10 minutes, 15 minutes, some people even 10 minutes they cannot sit in the presence of God to worship God because of the so much of worldly distraction what they go through in their lives. ಮತ್ತು ನಾವು ನೋಡಬಹುದು ಅನೇಕ ಜನರು ಸಹ ದೇವರ ಪ್ರಸನ್ನತೆಯಲ್ಲಿ ಅವರು ಒಂದು 5-10 ನಿಮಿಷವೂ ಸಹ ಅವರು ಕಳೆಯಲು ಸಾಧ್ಯವಾಗುತ್ತಿಲ್ಲ. ಯಾಕೆಂದ್ರೆ ಲೌಕಿಕವಾದ ಕಾರ್ಯಗಳು ಅವರಿಗೆ ಅಡ್ಡವಾಗಿ ನಿಂತಿದೆ. As a child of God, if you are called the believer of Lord Jesus Christ, as you are the child of God, I am telling you, if you are to be called as a children of God, if you don't know to spend even 1 hour in the presence of God, we are not fit to be called as the children of God. ಮತ್ತು ನಾನು ನಿಮಗೆ ಹೇಳುತ್ತಾ ಇದ್ದೇನೆ, ನೀವು ದೇವರ ಮಗು ಎಂದು ಕರೆಸಿಕೊಂಡಿರಬಹುದು, ಅದು ಮಾತ್ರವಲ್ಲದೆ ದೇವರನ್ನು ಅನುಸರಿಸುವವರು ಎಂದು ನೀವು ಕರೆಸಿಕೊಂಡಿರಬಹುದು. ಆದರೆ ನೀವು ದೇವರ ಪ್ರಸನ್ನತೆಯಲ್ಲಿ ಕನಿಷ್ಠ 1 ಗಂಟೆಗಳ ಕಾಲವೂ ಸಹ ಸಮಯವನ್ನು ಕಳೆಯಲು ಸಾಧ್ಯವಾಗುತ್ತಾ ಇಲ್ಲ ಎಂದರೆ ನೀವು ಅದಕ್ಕೆ ಪ್ರಯೋಜನ ಇಲ್ಲದವರಾಗಿರುತ್ತೀರಾ. Many people say that, oh brother, you don't know what is the situation. I have to take care of my children. Oh, I have to drop my children to school. Oh, I am busy with so much of work. I am the breadwinner. I am telling you, all this you need to think it is a garbage. You need to keep it aside. If you don't know to have that relationship with God, you will never be successful. You will never be blessed in your life. ಆದ್ರೆ ನೀವು ಹೇಳಬಹುದು, ಸಹೋದರೇ, ನನ್ನ ಜೀವಿತದ ಬಗ್ಗೆ ನಿಮಗೆ ಗೊತ್ತಿಲ್ಲ, ನಾನು ಯಾವ ರೀತಿಯಾಗಿ ಕಷ್ಟಪಡುತ್ತಾ ಇದ್ದೇನೆ, ನಾನೇ ನನ್ನ ಮನೆಯಲ್ಲಿ ಎಲ್ಲ ಜವಾಬ್ದಾರಿಯನ್ನು ಹೊಂದಿದ್ದೇನೆ, ನಾನೇ ಸಂಪಾದನೆ ಮಾಡಬೇಕು, ನಾನೇ ಎಲ್ಲವನ್ನು ನೋಡಿಕೊಳ್ಳಬೇಕು ಎಂದು ನೀವು ಹೇಳಬಹುದು. ಆದರೆ ಇದೆಲ್ಲವನ್ನು ನೀವು ಕಸವಾಗಿ ನೋಡಬೇಕು ಮತ್ತು ದೇವರಿಗೆ ನಿಮ್ಮ ಸಮಯವನ್ನು ನೀಡಬೇಕು. As long as you put God first in your life and rest everything in the last, I am telling you, you cannot see blessings in your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ದೇವರಿಗೆ ಆ ಮೊದಲನೆಯ ಸ್ಥಾನವನ್ನು ನೀಡದೆ ಮತ್ತು ಬೇರೆ ಎಲ್ಲಾ ಕೆಲಸ ಕಾರ್ಯಗಳನ್ನು ನೀವು ತಳ್ಳಿ ಹಾಕದೇ ಇದ್ದರೆ ನಿಮ್ಮ ಜೀವಿತದಲ್ಲಿ ನೀವು ಆಶೀರ್ವಾದಗಳನ್ನು ನೋಡಲು ಸಾಧ್ಯವಿಲ್ಲ. Jesus gives us a command. He says, seek ye first the kingdom of God. He never says seek second or third or the last, but he says, seek ye first the kingdom of God and his righteousness, so that everything will be added into your life. ಮತ್ತು ಇಲ್ಲಿ ನಾವು ನೋಡಬಹುದು, ದೇವರು ನಮಗೆ ಒಂದು ಆಜ್ಞೆಯನ್ನು ನೀಡುತ್ತಾರೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನೀವು ಮೊದಲು ತವಕ ಪಡಬೇಕು, ಎರಡನೆಯದಾಗಿ ಅಲ್ಲ. ಆದ್ರೆ ಮೊದಲನೇದಾಗಿ ನೀವು ತವಕಿಸುವಾಗ ನಿಮ್ಮ ಜೀವನದಲ್ಲಿ ಬೇಕಾದ ಎಲ್ಲಾ ಕಾರ್ಯಗಳನ್ನು ದೇವರು ನಿಮಗಾಗಿ ನೀಡುತ್ತಾನೆ. Jesus is not suggesting this, but it is a daily calling which God says, when you become a child of God, when you are the children of God, you need to seek God and his righteousness every day in your life. ಮತ್ತು ಇದನ್ನು ದೇವರು ಒಂದು ಸೂಚನೆಯಾಗಿ ನಮಗೆ ನೀಡುತ್ತಾ ಇಲ್ಲ, ಆದರೆ ದೇವರ ಒಂದು ಕರೆಯಾಗಿ ಇದನ್ನು ನಮಗೆ ನೀಡುತ್ತಾ ಇದ್ದೇನೆ. ನಾವು ನಮ್ಮ ಜೀವಿತದ ಪ್ರತಿಯೊಂದು ದಿನವೂ ಸಹ ಮೊದಲನೆಯದಾಗಿ ಆತನ ರಾಜ್ಯವನ್ನು, ಆತನ ನೀತಿಯನ್ನು ನಾವು ಹುಡುಕಬೇಕು. Seeking God is something is not occasionally or when you are in trouble or in your situation or when you need some blessings in your life. You don't need to seek God for that, but your relationship with God every day should be stronger and stronger, and you need to know that your God, who he is, as long as you have a strong relationship, you will never see defeat in your lives. ಮತ್ತು ನೀವು ನಿಮ್ಮ ಜೀವಿತದಲ್ಲಿಯೂ ಸಹ ನಿಮಗೆ ಒಂದು ಕಷ್ಟ ಬಂದಾಗ, ತೊಂದರೆ ಬಂದಾಗ ಮಾತ್ರ ದೇವರ ಮೊರೆ ಹೋಗುವುದಲ್ಲ, ಆದರೆ ನಿಮ್ಮ ಜೀವಿತದ ಪ್ರತಿಯೊಂದು ಅಂಶದಲ್ಲಿಯೂ ಪ್ರತಿಯೊಂದು ನಿಮಿಷದಲ್ಲಿಯೂ ಸಹ ನೀವು ದೇವರ ಮೊರೆ ಹೋಗಬೇಕು ಮತ್ತು ಆತನ ಜೊತೆ ನಿಮಗೆ ಇರುವಂತಹ ಸಂಬಂಧವನ್ನು ನೀವು ಬಲಪಡಿಸಿಕೊಳ್ಳಬೇಕು. ಆಗ ನಿಮ್ಮ ಜೀವಿತದಲ್ಲಿ ಕಾರ್ಯಗಳು ನಡೆಯುವುದನ್ನು ನೋಡುತ್ತೀರಾ. Seeking God is not occasionally, but every single day and for everything in your life. As long as you seek God in your life, God will not bring success, but God will bless everything in your life. ಮತ್ತು ನೀವು ನಿಮ್ಮ ಜೀವಿತದಲ್ಲಿ ಕಷ್ಟ ಬಂದಾಗ ಮಾತ್ರವಲ್ಲ, ಆದರೆ ನಿಮ್ಮ ಜೀವಿತದ ಪ್ರತಿ ದಿನವೂ ಸಹ ಮತ್ತು ನೀವು ಮಾಡುವಂತ ಪ್ರತಿ ಕೆಲಸ ಕಾರ್ಯದಲ್ಲಿಯೂ ಸಹ ನೀವು ದೇವರ ಮೊರೆ ಹೋಗುವಾಗ ಆತನು ನಿಮಗೆ ಬೇಕಾಗಿರುವಂತ ಯಶಸ್ಸು, ನಿಮಗೆ ಬೇಕಾಗಿರುವಂತ ಅಭಿವೃದ್ಧಿ ಎಲ್ಲವನ್ನು ನೀಡುವಾತನು. Seeking God must be our first priority in our life. The moment you get out of your bed, you need to seek God, speak to God, and then begin your day in your life. ಮತ್ತು ನಿಮ್ಮ ಜೀವಿತದಲ್ಲಿಯೂ ಸಹ ನೀವು ಎದ್ದ ನಂತರ ಮಾಡುವಂತ ಮೊದಲನೆಯ ಕಾರ್ಯ ಅದು ದೇವರ ಮೊರೆ ಹೋಗಬೇಕು ಮತ್ತು ದೇವರ ಜೊತೆ ಮಾತನಾಡುವುದಾಗಿರಬೇಕು. When Jesus was there in this world,
ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ he had a wonderful life and wonderful ministry. 3.5 years we heard about so many miracles, so many things what Jesus did through the connection with God. ಮತ್ತು ನಾವು ನೋಡಿದೆವು ಆತನು ಈ ಭೂಮಿ ಮೇಲೆ ಇದ್ದಾಗ 3.5 ವರ್ಷಗಳ ಕಾಲ ಎಷ್ಟು ಒಂದು ಒಳ್ಳೆಯ ಜೀವಿತ, ಎಷ್ಟು ಒಂದು ಒಳ್ಳೆಯ ಒಂದು ಸೇವೆ ಆತನಿಗೆ ಇತ್ತು. ಮತ್ತು ಇದು ಹೇಗೆ ಸಾಧ್ಯವಾಯಿತು ಎಂದರೆ ಆತನು ಪರಮ ತಂದೆಯ ಜೊತೆ ಇದ್ದುಕೊಂಡಿದ್ದ ಒಂದು ಸಂಪರ್ಕದಿಂದ. At the end of ministry, even till today, God, we are able to see, or we are able to hear, we are able to speak, and we are able to experience those miracles because the 3.5 years what Jesus did his ministry, he had a connection with Abba Father. He sought the Lord for everything, because the Bible says every day in the morning he used to go alone and he used to wait upon the Lord, and he used to commit everything, asking God, what have you planned for me? And he used to pray, and then he used to come out, and every day in the night he used to go to God in the mountains, and he used to pray, and he used to be thankful to God, and he used to seek God for everything and being grateful to God and thankful to God in everything. ಮತ್ತು ನಾವು ನೋಡುವಾಗ ಇವತ್ತಿಗೂ ಸಹ ನಾವು ಆತನು ಮಾಡಿದಂತಹ ಅದ್ಭುತವಾದ ಕಾರ್ಯಗಳ ಕುರಿತಾಗಿ ಮಾತನಾಡುತ್ತೇವೆ, ಅದನ್ನು ಇವತ್ತಿಗೂ ಸಹ ನಾವು ಅನುಭವಿಸುತ್ತೇವೆ. ಅದಕ್ಕೆ ಕಾರಣ ಏನೆಂದರೆ ಆತನು ಪರಮ ತಂದೆಯ ಜೊತೆ ಸಂಪರ್ಕವನ್ನು ಇಟ್ಟುಕೊಂಡು ಮತ್ತು ಪರಮ ತಂದೆಯ ಮೊರೆ ಹೋಗಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ನಾವು ಸತ್ಯವೇದದಲ್ಲಿಯೂ ಸಹ ಓದುತ್ತೇವೆ, ಯೇಸು ಕ್ರಿಸ್ತನು ಪ್ರತಿದಿನ ಮುಂಜಾನೆ ಬೆಳಿಗ್ಗೆ ಎದ್ದು ಒಬ್ಬಂಟಿಯಾಗಿ ಹೋಗಿ ಪ್ರಾರ್ಥಿಸುತ್ತಾ ಇದ್ದನು. ಅದಾದ ನಂತರ ರಾತ್ರಿಯ ಸಮಯದಲ್ಲಿಯೂ ಸಹ ಬೆಟ್ಟಗಳಿಗೆ ಹೋಗಿ ಪರಮ ತಂದೆಯ ಜೊತೆ ಪ್ರಾರ್ಥಿಸಿ ಆತನು ಏನೇ ಮಾಡಿದರೂ ಸಹ ಅದಕ್ಕೆ ಸ್ತೋತ್ರಗಳನ್ನು ಹೇಳಿ ಮತ್ತು ತಂದೆಯ ಯೋಜನೆ ಪ್ರಕಾರವಾಗಿ ನಡೆಯುತ್ತಾ ಇದ್ದನು. Today we give importance to so many things in our life. We don't give importance to God. We don't have that strong relationship with God. We don't seek God in our life. That's why we are not able to see blessings in our life. ಇವತ್ತು ನಾವು ನಮ್ಮ ಜೀವಿತದಲ್ಲಿ ಅನೇಕ ಬೇರೆ ಕಾರ್ಯಗಳಿಗೆ ಮುಖ್ಯತ್ವವನ್ನು ನೀಡುತ್ತೇವೆ, ಆದರೆ ದೇವರಿಗಾಗಿ ಆತನ ಪ್ರಸನ್ನತೆಗಾಗಿ ನಾವು ಮುಖ್ಯತ್ವವನ್ನು ನೀಡುತ್ತಾ ಇಲ್ಲ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಇನ್ನೂ ಅಪೂರ್ಣವಾಗಿರುವಂತಹ ಆಶೀರ್ವಾದವನ್ನು, ಯಶಸ್ಸನ್ನು ಅನುಭವಿಸಲು ಸಾಧ್ಯವಾಗುತ್ತಾ ಇಲ್ಲ. So many people, the moment they get up, they want their bed coffee, they want the newspapers, they want to go to their mobile and see their WhatsApp instead of going to the Lord and seeking God and reading the word of God and having that time with God. Instead of that, people are busy with so many worldly things. That's why they see defeat. That's why they don't see blessings of God. There is no peace in their family. ಮತ್ತು ನಾವು ನೋಡುತ್ತೇವೆ ಎಷ್ಟೋ ಜನರು ಇವತ್ತಿನ ಸಮಯದಲ್ಲಿ ಅವರು ಎದ್ದ ತಕ್ಷಣ ಅವರಿಗೆ ಕಾಫಿ ಬೇಕು, ಅವರು ನ್ಯೂಸ್ ಪೇಪರ್ ಓದಬೇಕು ಮತ್ತು ಮೊಬೈಲ್ ಅನ್ನು ಹುಡುಕಬೇಕು ಎಂದು ನೋಡುತ್ತಾರೆ. ಆದರೆ ಯಾರು ಸಹ ಸತ್ಯವೇದವನ್ನು ಓದಬೇಕು, ದೇವರ ಮೊರೆ ಹೋಗಬೇಕು, ಪ್ರಾರ್ಥಿಸಬೇಕು ಎಂದು ನೋಡುತ್ತಾ ಇಲ್ಲ. ಹಾಗಾಗಿ ಅವರ ಜೀವಿತದಲ್ಲಿ ಅವರ ಯಶಸ್ಸನ್ನು ನೋಡುತ್ತಾ ಇಲ್ಲ ಮತ್ತು ಅವರ ಕುಟುಂಬದಲ್ಲಿ ಇನ್ನೂ ಸಹ ಅವರಿಗೆ ಸಮಾಧಾನ ಸಿಕ್ಕಿಲ್ಲ. Still many people, they have their so much of commitment. They have to take care of the children. They have to do so many things. But before that, did you have that relationship with God? Did you seek God before you start your day? The moment you seek God in your life, everything will be fruitful and everything will be blessed, and you will never lack anything. You will never see any disturbance because your relationship with God is stronger with God in your life. ಮತ್ತು ಇನ್ನು ಅನೇಕ ಜನರು ಅವರು ಹೇಳುತ್ತಾರೆ, ನನಗೆ ಅನೇಕ ಜವಾಬ್ದಾರಿಗಳು ಇದೆ, ಹಾಗಾಗಿ ನಾನು ಎಲ್ಲವನ್ನು ನೋಡಿಕೊಳ್ಳಬೇಕು, ಹಾಗಾಗಿ ಅವರು ದೇವರ ಜೊತೆ ಸಮಯವನ್ನು ಕಳೆಯುವುದಿಲ್ಲ. ಆದರೆ ನಾನು ನಿಮಗೆ ಹೇಳುತ್ತೇನೆ, ನೀವು ಎದ್ದ ತಕ್ಷಣ ನೀವು ಮೊದಲನೇದಾಗಿ ದೇವರಿಗೆ ನಿಮ್ಮ ಸಮಯವನ್ನು ನೀಡುವುದಾದರೆ ಯಾವುದೇ ರೀತಿಯಾದ ಕಲಹಗಳು ನಿಮ್ಮ ಜೀವಿತದಲ್ಲಿ ಇರುವುದಿಲ್ಲ. ಆದರೆ ಎಲ್ಲವನ್ನು ದೇವರು ಸರಿಯಾದ ರೀತಿಯಲ್ಲಿ ನಡೆಸುತ್ತಾರೆ. The Bible speaks about an incident where Jesus went through. Today I want to meditate upon that. One day Jesus and his disciples, they went on their way. They came to a village where a woman named Martha opened her home to him. ಮತ್ತು ಇವತ್ತು ನಾವು ಸತ್ಯವೇದದಿಂದ ಧ್ಯಾನಿಸಲಿದ್ದೇವೆ. ಯಾವ ರೀತಿಯಲ್ಲಿ ಒಂದು ಸಮಯದಲ್ಲಿ ಯೇಸು ಮತ್ತು ಅವರ ಶಿಷ್ಯರು ಅವರು ಒಂದು ಹಳ್ಳಿಗೆ ಹೋದಾಗ ಅಲ್ಲಿ ಮಾರ್ಥಳೆಂಬ ಒಬ್ಬ ಸ್ತ್ರೀಯು ಅವಳ ಮನೆಯನ್ನು ಇವರಿಗಾಗಿ ತೆರೆದು ನೀಡಿದಳು. The Bible says she had a sister called Mary who immediately when Jesus entered their house, she did not do anything but she went and sat at the feet of Jesus to listen what he was about to say. ಮತ್ತು ಸತ್ಯವೇದವು ಹೇಳುತ್ತದೆ, ಇವಳಿಗೆ ಒಬ್ಬ ತಂಗಿಯೂ ಇದ್ದಳು, ಅವಳ ಹೆಸರು ಮರಿಯಳು. ಮತ್ತು ಯೇಸು ಕ್ರಿಸ್ತನು ಮತ್ತು ಅವರ ಶಿಷ್ಯರು ಆ ಮನೆಗೆ ಹೋದ ತಕ್ಷಣ ಮರಿಯಳು ಅವಳು ಮಾಡುತ್ತಾ ಇದ್ದ ಎಲ್ಲಾ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರ ಪಾದದ ಬಳಿ ಬಂದು ಕುಳಿತುಕೊಂಡಳು, ಅವರ ವಾಕ್ಯಗಳನ್ನು ಕೇಳಿಸಿಕೊಂಡಳು. So the Bible speaks about two sisters, that is one is Mary and another one is Martha.
ಹಾಗಾಗಿ ಇಲ್ಲಿ ಸತ್ಯವೇದವು ಇಬ್ಬರ ಬಗ್ಗೆ ಮಾತನಾಡುತ್ತಾ ಇದೆ. ಅವರು ಅಕ್ಕ ತಂಗಿಯಂದಿರು, ಅವರ ಹೆಸರು ಮಾರ್ತಾ ಮತ್ತು ಮರಿಯಳು. So it speaks about the characters of Martha and Mary, what they did when Jesus came into their house. ಮತ್ತು ಯೇಸು ಕ್ರಿಸ್ತನು ಅವರ ಮನೆಗೆ ಬಂದಾಗ ಅವರ ಇಬ್ಬರ ಸ್ವಭಾವದ ಕುರಿತಾಗಿ ಸತ್ಯವೇದವು ನಮಗೆ ಹೇಳುತ್ತದೆ. So in Luke chapter 38 the verse, it speaks about Jesus entering the home of Martha and Mary. ಮತ್ತು ಇಲ್ಲಿ ಲೂಕ 38ನೆಯ ಒಂದು ವಚನದಲ್ಲಿ ನಾವು ಓದುವಾಗ ಅಲ್ಲಿ ನಾವು ಓದಬಹುದಾಗಿದೆ, ಯೇಸು ಕ್ರಿಸ್ತನು ಆ ಹಳ್ಳಿಗೆ ಬಂದಾಗ ಮಾರ್ಥಳು ಅವಳ ಮನೆಯನ್ನು ತೆರೆದು ನೀಡಿದಳು And ಎಂದು. the Bible says Martha was busy, but Mary left everything and she came at the feet of Jesus to listen to what Jesus was speaking from his mouth. ಮತ್ತು ನಾವು ಅಲ್ಲಿ ಓದಬಹುದಾಗಿದೆ, ಮಾರ್ಥಳು ಅವಳು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಇದ್ದಳು, ಆದರೆ ಮರಿಯಳು ಯೇಸು ಕ್ರಿಸ್ತನು ಬಂದ ತಕ್ಷಣವೇ ಎಲ್ಲವನ್ನು ಬಿಟ್ಟು ಹಾಕಿ ಅವರ ಪಾದದ ಬಳಿ ಬಂದು ಕುಳಿತುಕೊಂಡು ಅವರ ವಾಕ್ಯವನ್ನು ಕೇಳಿಸಿಕೊಂಡಳು. And the Bible speaks about Martha getting distracted and she going and complaining to Jesus, saying that, oh, I am busy with so many things, I have to prepare so many things because you have come. But Jesus, seeing the situation, Jesus says to Martha, 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 you are worried and upset about so many things. ಮತ್ತು ಇಲ್ಲಿ ನಾವು ನೋಡುತ್ತೇವೆ, ಮಾರ್ಥಳು ಅವಳು ಬೇಸತ್ತು ಹೋದಾಗ ಅವಳು ಯೇಸುವಿನ ಬಳಿ ಹೋಗಿ ಹೇಳುತ್ತಾಳೆ, ನಾನು ಎಲ್ಲಾ ಕೆಲಸವನ್ನು ಒಬ್ಬಳೇ ಮಾಡಬೇಕು, ಯಾಕೆಂದ್ರೆ ನೀವು ಬಂದಿದ್ದೀರಾ ಮತ್ತು ನನಗೆ ಯಾರು ಸಹಾಯವನ್ನು ಮಾಡುತ್ತಾ ಇಲ್ಲ ಎಂದು. ಆಗ ಯೇಸು ಕ್ರಿಸ್ತನು ಮಾರ್ಥಳನ್ನು ನೋಡಿ ಹೇಳುತ್ತಾಳೆ, ಮಾರ್ಥಳೆ ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯನ್ನು ಹೊಂದಿದೀಯಾ ಮತ್ತು ಗಡಿಬಿಡಿಯಲ್ಲಿ ಸಿಕ್ಕಿಕೊಂಡಿದ್ದೀಯಾ ಎಂದು. She went and also complained that, Mary, you're supposed to help me, but she's coming and sitting at the feet of you and she's not ready to do anything for me and nobody is coming to help me. ಮತ್ತು ಅವಳು ಯೇಸುವಿನ ಬಳಿ ಹೋಗಿ ಹೇಳುತ್ತಾಳೆ, ನನ್ನ ತಂಗಿಯಾದಂತ ಮರಿಯಳು ಅವಳು ಸಹ ನನಗೆ ಸಹಾಯವನ್ನು ಮಾಡುತ್ತಾ ಇಲ್ಲ, ಅವಳು ಎಲ್ಲ ಕೆಲಸವನ್ನು ಬಿಟ್ಟು ನಿಮ್ಮ ಪಾದದ ಬಳಿ ಬಂದು ಕುಳಿತುಕೊಂಡಿದ್ದಾಳೆ. So Jesus said, Martha, Martha, you're worried, upset about so many things, but few things are needed, or indeed only one. Mary has chosen what is better and it will not be taken away from her. ಆಗ ಯೇಸು ಕ್ರಿಸ್ತನು ಮಾರ್ಥಳನ್ನು ನೋಡಿ ಈ ರೀತಿಯಾಗಿ ಹೇಳುತ್ತಾರೆ, ಮಾರ್ಥಳೆ ಮಾರ್ಥಳೆ, ನೀನು ಅನೇಕ ವಿಷಯವಾಗಿ ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೀಯಾ, ಕೆಲವು ಮಾತ್ರ ಬೇಕಾದದ್ದು ಅಥವಾ ಒಂದು ಮಾತ್ರ ಬೇಕಾದದ್ದು, ಮರಿಯಳು ಆ ಉತ್ತಮವಾದನ್ನು ಆರಿಸಿಕೊಂಡಿದ್ದಾಳೆ, ಅದು ಆಕೆಯಿಂದ ಯಾವತ್ತಿಗೂ ಸಹ ತೆಗೆದುಕೊಳ್ಳಲ್ಪಡುವುದಿಲ್ಲ. Mary has chosen what is better. Jesus is saying to Martha, Mary has chosen what is better and it will not be taken away from her. ಮತ್ತು ಇಲ್ಲಿ ಯೇಸು ಕ್ರಿಸ್ತನು ಮಾರ್ಥಳನ್ನು ನೋಡಿ ಹೇಳುತ್ತಾಳೆ, ಮರಿಯಳು ಅವಳು ಉತ್ತಮವಾಗಿರುವುದನ್ನು ಆರಿಸಿಕೊಂಡಿದ್ದಾಳೆ, ಹಾಗಾಗಿ ಅವಳ ಕಡೆಯಿಂದ ಅದನ್ನು ತೆಗೆದುಹಾಕಲು ಸಾಧ್ಯವಿಲ್ಲ ಎಂದು. So Jesus confirming it to Martha, saying that you are distracted and you are going through so much of worriness about so many unwanted things, but you have not chosen what is needed to you, but Mary has chosen what she needs and it will never be taken from her. ಹಾಗಾಗಿ ಇಲ್ಲಿ ಯೇಸು ಮಾರ್ಥಳನ್ನು ನೋಡಿ ಹೇಳುತ್ತಾಳೆ, ನೀನು ಅನೇಕ ವಿಷಯಗಳ ಕುರಿತಾಗಿ ನೀನು ಚಿಂತೆಗೆ ಒಳಗಾಗಿದ್ದೀಯಾ ಮತ್ತು ನೀನು ಗಡಿಬಿಡಿಯಲ್ಲಿ ಇದೆಯಾ, ಆದರೆ ನಿನ್ನ ತಂಗಿ ಮರಿಯಳು ಅವಳು ಯಾವುದು ಬೇಕಾಗಿದೆಯೋ ಯಾವುದು ಉತ್ತಮವಾಗಿದೆಯೋ ಅದನ್ನು ಆರಿಸಿಕೊಂಡಿದ್ದಾಳೆ, ಹಾಗಾಗಿ ಅವಳ ಜೀವಿತದಿಂದ ಅದನ್ನು ನಾನು ತೆಗೆದು ಹಾಕುವುದಿಲ್ಲ ಎಂದು. Today you are worried about so many things and confusions. Oh, this is what I need to do, this is what I have to get up. Oh, I don't have time to say it, I don't have time to pray, I don't have time to read the word. But you have time for everything, for all your distraction. But I am telling you, you cannot see those blessings which God has kept for you in your life. ಇವತ್ತು ನೀವು ಸಹ ನಿಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳ ಕುರಿತಾಗಿ ನೀವು ಚಿಂತೆ ಪಡುತ್ತಾ ಇರಬಹುದು ಮತ್ತು ನೀವು ಸಹ ಗಡಿಬಿಡಿಯಲ್ಲಿ ಇರಬಹುದು ಮತ್ತು ಅದರಿಂದಾಗಿ ನೀವು ದೇವರಿಗೆ ನೀಡಬೇಕಾದಂತಹ ಸಮಯವನ್ನು ನೀಡದೇ ಇರಬಹುದು, ಹಾಗಾಗಿ ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳು ಬರಲು ಸಾಧ್ಯವಿಲ್ಲ. Seek ye first the kingdom of God and his righteousness. Seek him for everything in your life and his righteousness, then God says everything will be added into your life. ಹಾಗಾಗಿ ದೇವರ ವಾಕ್ಯವು ಹೇಳುತ್ತದೆ, ನೀವು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ನೀವು ಮೊದಲನೇದಾಗಿ ತವಕಿಸುವಾಗ ನಿಮ್ಮ ಜೀವಿತದಲ್ಲಿ ನಿಮಗೆ ಏನೇ ಬೇಕಾದರೂ ಸಹ ಅದೆಲ್ಲವನ್ನು ದೇವರು ನಿಮಗಾಗಿ ನೀಡುತ್ತಾನೆ. Mary had chosen what was better and Jesus said it will never be taken away from her. ಮರಿಯಳು ಅವಳ ಜೀವನದಲ್ಲಿ ಬೇಕಾದಂತ ಉತ್ತಮವಾದ ಕಾರ್ಯವನ್ನು ಅವಳು ಆರಿಸಿಕೊಂಡಳು, ಹಾಗಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ ಆಕೆಯಿಂದ ಅದನ್ನು ತೆಗೆದು ಹಾಕಲು ಸಾಧ್ಯವಿಲ್ಲ ಎಂದು. When you seek God
and His righteousness, the blessings of God cannot be taken away from you, because it will rest in your life, because you have sought the Lord for everything in your life. You will never see defeat, you will never see failure in your life. ಹಾಗಾಗಿ ನಿಮ್ಮ ಜೀವನದಲ್ಲಿಯೂ ಸಹ ನೀವು ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಿಸುವಾಗ ಆತನ ಆಶೀರ್ವಾದಗಳು ಬಂದು ನಿಮ್ಮ ಮೇಲೆ ನೆಲೆಗೊಂಡಿರುತ್ತದೆ ಮತ್ತು ಅದು ಎಂದಿಗೂ ಸಹ ನಿಮ್ಮ ಜೀವಿತದಿಂದ ತೆಗೆದುಹಾಕಲು ಸಾಧ್ಯವಾಗದಂತ ಕಾರ್ಯವಾಗಿ ಇರುತ್ತದೆ. Seek the Lord and you will be successful. As long as you look to God and depend on God and seek Him, and I'm telling you, you will never see defeat in your life. ಮತ್ತು ನೀವು ಮೊದಲನೇದಾಗಿ ದೇವರ ರಾಜ್ಯವನ್ನು ಹುಡುಕಿರಿ ಮತ್ತು ನೀವು ಯಾವಾಗಲೂ ಮೊದಲನೇದಾಗಿ ದೇವರ ರಾಜ್ಯವನ್ನು ಹುಡುಕಿ ಆತನ ಮೊರೆ ಹೋಗುವಾಗ ನಿಮ್ಮ ಜೀವಿತದಲ್ಲಿ ನೀವು ಎಂದಿಗೂ ಸಹ ಸೋಲನ್ನು ಅನುಭವಿಸುವುದಿಲ್ಲ. Let's pray right now. ನಾವು ಪ್ರಾರ್ಥಿಸೋಣ. Father, in the name of Jesus, we have heard the voice of you, O God, that you spoke about Mary and Martha, Lord. Mary chose the right one, O God, which cannot be taken away, Lord. Today I want to change my life, O God, that I need to seek you all the days of my life, O God. ತಂದೆ, ನಾವು ಸಹ ಇವತ್ತು ನಿಮ್ಮ ವಾಕ್ಯದಿಂದ ಕೇಳಿಸಿಕೊಂಡಿದ್ದೇವೆ ಯಾವ ರೀತಿಯಲ್ಲಿ ಮರಿಯಳು ಅವಳ ಜೀವಿತದಲ್ಲಿ ಉತ್ತಮವಾದ ಕಾರ್ಯವನ್ನು ಅವಳು ಆರಿಸಿಕೊಂಡಳು ಮತ್ತು ನಾವು ಸಹ ನಮ್ಮ ಜೀವಿತದಲ್ಲಿ ಉತ್ತಮವಾದ ಕಾರ್ಯಗಳನ್ನು ಆರಿಸಿಕೊಳ್ಳಬೇಕು. I want to seek you all the days of my life and depend on you. Cleanse me, Lord. Wash me, Lord, with your precious blood, O God. The blood which you have shed for me on the cross of Calvary. ಮತ್ತು ನಾನು ಸಹ ಇವತ್ತು ನನ್ನ ಜೀವಿತದಲ್ಲಿ ಬದಲಾವಣೆಗಳನ್ನು ಮಾಡಬೇಕು ಮತ್ತು ಉತ್ತಮವಾದನ್ನು ನಿಮ್ಮನ್ನು ನಾನು ಆರಿಸಿಕೊಳ್ಳಬೇಕು. ಹಾಗಾಗಿ ನನ್ನ ಜೀವಿತದ ಒಳಗಾಗಿ ನೀವು ಬನ್ನಿರಿ ಮತ್ತು ಕಲುವಾರಿ ಶಿಲುಬೆಯ ಮೇಲೆ ನೀವು ನನಗಾಗಿ ಸುರಿಸಿರುವ ರಕ್ತದ ಮೂಲಕ ನೀವು ನನ್ನನ್ನು ತೊಳೆಯಿರಿ. I want to seek you all the days of my life, Jesus. ಮತ್ತು ನಾನು ನನ್ನ ಜೀವಿತದ ಪ್ರತಿಯೊಂದು ದಿನವೂ ಸಹ ನಿಮ್ಮ ಮೊರೆ ಬರಬೇಕು ಯೇಸುವೆ. Come into my life, O Lord. ನನ್ನ ಜೀವನದ ಒಳಗೆ ನೀವು ಬನ್ನಿರಿ. You are my Lord and Savior. ನೀವೇ ನನ್ನ ಜೀವನದ ಕರ್ತರು ಮತ್ತು ರಕ್ಷಕನೂ And ಆಗಿದ್ದೀರಾ. I will follow you all the days of my life to you, God. ಮತ್ತು ನಾನು ನನ್ನ ಜೀವಿತದ ಪ್ರತಿಯೊಂದು ದಿನವೂ ಸಹ ನಿಮ್ಮನ್ನು ಮಾತ್ರ ಹಿಂಬಾಲಿಸುತ್ತೇನೆ. In Jesus' name we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Seek the Lord all the days of your life and you will be successful and you will be blessed. ನಿಮ್ಮ ಜೀವಿತದ ಪ್ರತಿ ದಿನವೂ ಸಹ ನೀವು ದೇವರನ್ನು ಮೊದಲನೇದಾಗಿ ಹುಡುಕಿರಿ, ಆಗ ನೀವು ಆಶೀರ್ವದಿಸಲ್ಪಡುತ್ತೀರಾ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Amen. ಆಮೆನ್.